ಈ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿ ಕೊಡ್ತಿದಾರಲ್ಲ, ಅದ್ರ ಮೇಲೆ ಒಂದು 500 ರೂಪಾಯಿ ಹಾಕಿದ್ರೆ ನಿಮಗೆ ಇಲ್ಲಿ ಒಂದು 2500 ರೂಪಾಯಿಗೆ ಒಳ್ಳೆ ಟೈಲರಿಂಗ್ ಮಿಷಿನ್ ಸಿಗುತ್ತೆ. ನಮ್ಮ ಹತ್ರ ಸ್ಟಾರ್ಟಿಂಗು ಹೊಸ ಮಿಷಿನ್ಸ್ ಬೇಕು ಅಂದ್ರೆ 5,500 ಸಿಗುತ್ತೆ. ಓಕೆ, ಟೈಲರಿಂಗ್ ಮಷಿನ್ಸ್. ಓಕೆ, ಸೆಕೆಂಡ್ಸ್ ನೋಡ್ತೀನಿ ಅಂತಂದ್ರೆ 2,500 ರೂಪಾಯಿಂದ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಗುತ್ತೆ. ಅದಕ್ಕೂ 6 ತಿಂಗಳು ವಾರಂಟಿ ಇರುತ್ತೆ, ಸರ್ವಿಸ್ ಫ್ರೀ ಇರುತ್ತೆ. ನಿಮಗೆ ಯಾವುದೇ ಮಿಷಿನ್ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಹೊಸದಾಗಲಿ ಹಳೇದಾಗಲಿ ಅವ್ರಿಗೆ ಡೆಮಾನ್ಸ್ಟ್ರೇಷನ್ ನಾವು ಇಲ್ಲೇ ಕೊಡ್ತೀವಿ. ಒಂದ್ಸರಿ ಆಪ್ರೇಟಿಂಗ್ ಮಾಡಿ ಅವ್ರಿಗೆ ಏನೇ ಕನ್ಫ್ಯೂಷನ್ ಇದು ಲೈಕ್ ಆಯಿಲಿಂಗು, ಥ್ರೆಡಿಂಗು, ನೀಡಲ್ ಹಾಕೋದು ಪ್ರತಿಯೊಂದು ಡೆಮಾನ್ಸ್ಟ್ರೇಷನ್ ಇಲ್ಲಿರುತ್ತೆ. ನಿಜವಾಗೂ ನಾವೇನು ಮಾಡಿದೀವಿ ಅಂದರೆ ಈ ಥರ ಪೋರ್ಟಬಲ್ ಮಾಡಿಕೊಟ್ಟಿದ್ದೀವಿ. ಎಂಬ್ರಾಯ್ಡ್ರಿ ಮಿಷಿನ್ ಬಂದ್ಬಿಟ್ಟು ಇದರಲ್ಲಿ HSW 5G ಅಂತ ಇದು ಲೇಟೆಸ್ಟ್ ಫೀಚರ್ಸ್ ಇದೆ. ಪರ್ ಡೇ ಏನಿಲ್ಲ ಅಂತಂದ್ರೂ 2,000 ರಿಂದ 3,000 ರೂಪಾಯಿ ಆರಾಮಾಗಿ ಅರ್ನ್ ಮಾಡ್ಬೋದು. ಮೇನ್ ಆಗಿ ಮನೆಯಲ್ಲೇ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಅವ್ರು ಮಾಡ್ಕೊಂಡು ಹೋಗ್ಬೋದು. ಇದಕ್ಕೂ ಡೋರ್ ಸ್ಟೆಪ್ ವಾರಂಟಿ ಸರ್ವಿಸ್ ಇರುತ್ತೆ. ಓಕೆ, ಲೀವ್ಸ್ ಡಿಸೈನ್ ಆಗ್ತಿದೆ. ಹೌದು, 5G ಅಲ್ಲಿ ಫೋಟೋ ಇಂಟು ಎಂಬ್ರಾಯ್ಡ್ರಿ ಕನ್ವರ್ಷನ್ ಹೇಳುತ್ತಲ್ಲ. ಸೊ ಅದನ್ನು ನೋಡಿ, ಈ ತರ ಫೋಟೋ ಇಂಟು ಎಂಬ್ರಾಯ್ಡ್ರಿ ಒಂದು JPG ಫಾರ್ಮ್ಯಾಟ್ ಇದ್ರೆ ಯಾವ ತರ ಫೋಟೋ ಇಂಟು ಎಂಬ್ರಾಯ್ಡ್ರಿ ಮಾಡಿದ್ರೆ ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ಇಲ್ಲಿ ಸ್ವಲ್ಪ ಸ್ಯಾಂಪಲ್ಸ್ ಮಾಡಿ ಹಾಕಿದ್ದೀವಿ. ಸೀಮ್ ಲೈನು, ನಾಚಸ್ ಎಲ್ಲದೂ ಇದರಲ್ಲಿ ಆಡ್ ಆಗಿ ಬಂದ್ಬಿಡುತ್ತೆ. ನಾವು +1 ಆಡ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೂಪರ್ ಮೇಡಮ್. ಅಪ್ ಟು 8 ಲೇಯರ್ಸ್ ವರೆಗೂ ಕಟ್ ಆಗುತ್ತೆ. ನಮ್ಮ ಕತ್ರಿಗೆ ಸಾನೆ ಹಿಡಿಯೋದು ಇವೆಲ್ಲ ಇದು ಮಾಡ್ಬಿಟ್ರಿ. ಸರ್, ಇದು ನಮ್ದು ಸರ್ವಿಸ್ ಸೆಂಟರ್. ನೀವು ಯಾವುದೇ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಸರ್ವಿಸ್ ನಿಮ್ಗೆ ಇಲ್ಲೇ ಆಗುತ್ತೆ. ಪ್ರತಿಯೊಂದು ಮಿಷಿನ್ ಇದೆಲ್ಲ ನಮ್ಮ ಸ್ಪೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಓಕೆ, ಪ್ರತಿಯೊಂದು ಮಿಷಿನ್ ಸ್ಪೇಸ್ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಇಲ್ಲ ಅವೈಲಬಿಲಿಟಿ ಹೌದು. ಆಲ್ ಓವರ್ ಕರ್ನಾಟಕ ನಿಮಗೆ ಯಾವುದೇ ಮಿಷಿನ್ಸ್ ಬೇಕಂದ್ರೂ ನಾವು ನಿಮಗೆ ಡೆಲಿವರಿ ಮಾಡಿಕೊಡ್ತೀವಿ. ಸೊ ಲೈಕ್ ಬಳ್ಳಾರಿ, ಹೊಸಪೇಟೆ, ಗಂಗಾವತಿ, ಚಿತ್ರದುರ್ಗ, ಬೀದರ್, ಶಿವಮೊಗ್ಗ. ನಮ್ಮ ಶಾಪ್ ಲೊಕೇಟೆಡ್ ಆಗೋದ್ರಿಂದ ನಿಯರ್ ಪ್ರಸನ್ನ ಥಿಯೇಟರ್ GT ವರ್ಲ್ಡ್ ಮಾಲ್ ಹತ್ರ. ಓಕೆ, ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅರೌಂಡ್ 42 ಇಯರ್ಸ್ ಆಯಿತು. ಇದು ಒಂದೇ ಜಾಗದಿಂದಾನೇ ನಮ್ಮ ಬಿಸ್ನೆಸ್ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಅಡ್ರೆಸ್ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀವಿ. ಅಡುಗೆ ಮನೆಗೆ ಮಾತ್ರ ಹೆಣ್ಣು ಸೀಮಿತ ಅನ್ನೋ ಕಾಲಘಟ್ಟ ಹೋಗಿ ಫ್ಲೈಟ್ ಓಡಿಸೋ ತನಕ ಹೆಣ್ಣು ಸಾಧನೆ ಮಾಡ್ತಾ ಬಂದಿದ್ದಾರೆ. ಆದರೆ ಈಗಲೂ ಕೂಡ ಕೆಲವು ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗಡೆ ಹೋಗಿ ದುಡಿಮೆ ಮಾಡೋಕ್ಕೆ ಆಗ್ತಿರಲ್ಲ. ಅಂಥ ಹೆಣ್ಣು ಮಕ್ಳಿಗೋಸ್ಕರನೇ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ, ಮನೆ ಒಳಗಡೆನೇ ಏನಾದ್ರು ಒಂದು ಕೆಲಸ ಮಾಡಿಕೊಂಡು ನನ್ನ ಕುಟುಂಬವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಚಿಕ್ಕ ಒಂದು ಆದಾಯ ಬೇಕು ಅನ್ನೋರಿಗೆ ಇದು ಸೂಪರ್ ವಿಡಿಯೋ. ಯಾಕಂತಂದರೆ ನಿಮಗೇನಾದರೂ ನೀವು ತಿಂಗಳು 1,000 ರೂಪಾಯಿನೋ 500 ರೂಪಾಯಿನೋ ಏನಾದ್ರು ಸೇವಿಂಗ್ಸ್ ಮಾಡ್ತಿದ್ರೆ 2,500 ರೂಪಾಯಿ ನಿಮ್ಮ ಹತ್ರ ಇದ್ದರೆ ಸಾಕು. ಆಮೇಲೆ ಈ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಕೊಡ್ತಿದಾರಲ್ಲ, ಅದ್ರ ಮೇಲೆ ಒಂದು 500 ರೂಪಾಯಿ ಹಾಕಿದ್ರೆ ನಿಮಗೆ ಇಲ್ಲಿ ಒಂದು 2,500 ರೂಪಾಯಿಗೆ ಒಳ್ಳೆ ಟೈಲರಿಂಗ್ ಮಿಷಿನ್ ಸಿಗುತ್ತೆ. ಆದರೆ ಅದು ಸೆಕೆಂಡ್ ಹ್ಯಾಂಡು. ಇಲ್ಲ ನನಗೆ ಹೊಸದೇ ಬೇಕು, ನಾನು ಹೊಸದಿಂದ ಪ್ರಾರಂಭ ಮಾಡ್ತೀನಿ ಅಂತಂದರೆ 3 ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ದುಡ್ಡಾಗಲಿ ಅಥವಾ ನೀವು ಸೇವಿಂಗ್ಸ್ ಮಾಡ್ಕೊಂಡಿರೋ ಒಂದು 1,000 ರೂಪಾಯಿ 6 ತಿಂಗಳು ಸೇವಿಂಗ್ಸ್ ಮಾಡಿದ್ರೆ ನಿಮಗೆ 5,500 ರೂಪಾಯಿಗೆ ಸೂಪರ್ ಒಂದು ಟೈಲರಿಂಗ್ ಮಿಷಿನು ಈ ರಾಜಾಜಿನಗರ ಪ್ರಸನ್ನ ಟಾಕೀಸ್ ಹತ್ರ ಲೊಕೇಟ್ ಆಗಿರುತ್ತೆ ಮಧು ಸೇವಿಂಗ್ ಮಿಷಿನಲ್ಲಿ ನಿಮಗೆ ಸಿಗುತ್ತೆ. ಇದನ್ನ ಇಟ್ಕೊಂಡು ನೀವು ಮನೆಯ ಆದಾಯವನ್ನು ಹೆಚ್ಚಿಸ್ಕೋಬೋದು, ಮನೆಯ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡ್ಕೋಬೋದು ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ. ನೀವು ಇಲ್ಲೇನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಸರ್ವಿಸಿಂದ ಹಿಡಿದು ಅದರ ಗೈಡೆನ್ಸಿಂದ ಹಿಡಿದು ಎಲ್ಲ ಇವರೇ ತಿಳಿಸ್ಕೊಡ್ತಾ ಹೋಗ್ತಾರೆ. ಇಲ್ಲ ನಾನೊಂದು ಬೊಟಿಕ್ ಮಾಡಬೇಕು, ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ, ಒಂದು ಚಿಕ್ಕದಾಗಿ ಒಂದು 10x10 ಬೊಟಿಕ್ ಮಾಡ್ಕೋಬೇಕು, ಒಂದು ಇಬ್ಬರು ಕೆಲಸ ಕೊಡ್ತೀನಿ ಅಂತಂದರೂ ಕೂಡ ಇವರು ನಿಮಗೆ ಒಂದು 50,000 ರೂಪಾಯಲ್ಲಿ ಒಳ್ಳೆ ಮಿಷಿನ್ಗಳು ಕೊಟ್ಟು, ಒಂದು ಓವರ್ಲಾಕ್ ಮಿಷಿನ್ ಆಗ್ಬೋದು, ಜಿಗ್ಜಾಕ್ ಮಿಷಿನ್ ಆಗ್ಬೋದು, ಒಂದು ಸೇವಿಂಗ್ ಮಿಷಿನ್ಸ್ಗಳನ್ನ ಕೊಟ್ಟು ನಿಮಗೆ ಅದರ ಬಗ್ಗೆ ಗೈಡೆನ್ಸ್ ಮಾಡ್ತಾರೆ. ಇಲ್ಲ ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಇದೆ, ನಮ್ಮ ಹೆಣ್ಮಕ್ಳು ಯಾರು ಗಾರ್ಮೆಂಟ್ಸ್ಗೆ ಹೋಗೋದು ನಮ್ಗೆ ಇಷ್ಟ ಇಲ್ಲ, ನಮ್ಮ ಮನೆ ಅಂಗಳದಲ್ಲೇ ಒಂದಷ್ಟು ಜಾಗ ಇದೆ, ಅದಕ್ಕೆ ನಾವು ಜಾಬ್ ವರ್ಕ್ ಮಾಡಿಕೊಡ್ತೀವಿ ಬೇರೆ ಗಾರ್ಮೆಂಟ್ಸ್ಗಳಿಗೆ ಅಂತಂದರೂ ಕೂಡ ಇವರು ನಿಮಗೆ ಒಳ್ಳೆ ಮಿಷಿನ್ಸ್ಗಳನ್ನ ಕೊಟ್ಟು ಗೈಡೆನ್ಸು ಕೂಡ ಮಾಡ್ತಾರೆ. ಇನ್ಯಾಕೆ ತಡ, ರೆಡಿನಾ? ಬಿಡಿದೊಳಗಡೆ ಹೋಗೋಣ. ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸುಸ್ವಾಗತ. ನಾನಿವತ್ತು ಬಂದಿರೋದು ಪ್ರಸನ್ನ ಟಾಕೀಸ್ ಹತ್ರ ಲೊಕೇಟ್ ಆಗಿರೋಂಥ ಮಧು ಸೇವಿಂಗ್ ಮಿಷಿನ್. ಇವರು 41 ವರ್ಷದಿಂದ ಈ ಬಿಸ್ನೆಸ್ನ ರನ್ ಮಾಡ್ತಿದ್ದಾರೆ. ನಿಮಗೆ ಬೆಸ್ಟು ಪ್ಲೇಸ್ ಅಂತಂದರೆ ಈ ಮಧು ಸೇವಿಂಗ್ ಮಿಷಿನ್. ರೆಡಿನಾ? ಬಿಡಿದೊಳಗಡೆ ಹೋಗೋಣ, ನಡೀರಿ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ ಸರ್, ನೀವು? ಓಕೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ಹೇಳಿ ಮೇಡಮ್, ನಿಮ್ಮ ಈ ಶೋರೂಮಲ್ಲಿ ಏನೇನು ಆಫರ್ಗಳಿದ್ದಾವೆ, ಏನೇನು ಮಿಷಿನ್ಗಳಿದ್ದಾವೆ, ಅದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ಖಂಡಿತ ಬನ್ನಿ. ಕಾಯಕವೇ ಕೈಲಾಸ ಚೆನ್ನಾಗಿದೆ ಮೇಡಮ್. ಇಲ್ಲೊಂದು ಹಾಕಿದ್ದೀರಿ, ಅರಿವೇ ಗುರು. ಸರ್, ನಮ್ಮಲ್ಲಿ ಬಂದ್ಬಿಟ್ಟು ಟೈಲರಿಂಗ್ ಮಿಷಿನ್ ಸಿಗುತ್ತೆ. ಸ್ಟಾರ್ಟಿಂಗ್ ನಿಮ್ಗೆ ಚಿಕ್ಕ ಮಷಿನ್ ಮೆರಿಟ್, ಉಷಾ, ರೆಕ್ಸಾ ಅಂತ ಹೇಳಿ. ಓಕೆ, ಅದ್ ಬಿಟ್ರೆ ಅದ್ರ ನೆಕ್ಸ್ಟ್ ಹೈ ಸ್ಪೀಡ್ ಮಷಿನ್ ಸಿಗುತ್ತೆ ಓಕೆ, ಟೈಲರಿಂಗ್ ಅಲ್ಲೇ. ಅದು ಜಿಗ್ಜಾಗ್, ನೆಕ್ಸ್ಟ್
ಜಿಗ್ಜಾಗು ನಾವೇನ್ ಮಾಡಿದೀವಿ ಅಂದ್ರೆ ಈ ತರ ಪೋರ್ಟಬಲ್ ಮಾಡಿಕೊಟ್ಟಿದೀವಿ. ಓಕೆ. ಜಿಗ್ಜಾಗ್ ಮಿಷಿನ್ಗೆ ಕಂಪಲ್ಸರಿ ಸ್ಟ್ಯಾಂಡ್ ಟೇಬಲ್ ಬೇಕಾಗೋ ಅವಶ್ಯಕತೆ ಇಲ್ಲ. ಪೋರ್ಟಬಲ್ ಫಿಕ್ಸ್ ಮಾಡಿ ಒಂದು ಮೋಟರ್ ಫಿಕ್ಸ್ ಮಾಡಿರ್ತೀವಿ. ಓಕೆ. ಸೊ ಸ್ಪೇಸ್ ಅವಾಯ್ಡ್ ಆಗುತ್ತೆ, ಅವ್ರಿಗೆ ರೇಟ್ ಆಫ್ ಕಾಸ್ಟ್ ಕಡಿಮೆ ಆಗುತ್ತೆ ಇದರಿಂದ. ಹೌದಾ ಮೇಡಮ್? ಜಿಗ್ಜಾಗು ಮತ್ತೆ ಓವರ್ಲಾಕು ನಿಮ್ಗೆ ಪೋರ್ಟಬಲ್ ಸಿಗುತ್ತೆ. ಹೌದಾ ಮೇಡಮ್? ಓಕೆ. ಸೊ ಈಗ ಚಿಕ್ಕದೊಂದು ಬೊಟಿಕ್ ಒಂದು ಶಾಪ್ ಇಟ್ಕೊಂಡು ಮಾಡ್ತೀನಿ ಅವ್ರಿಗೆ ಸ್ಪೇಸ್ ಅವೈಲಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಹೌದು ಮೇಡಮ್. ಸೊ ಅವ್ರಿಗೆ ಸ್ಟ್ಯಾಂಡ್ ಟೇಬಲ್ ಇಲ್ದೇನೆ ಕೊಟ್ಟಾಗ ಅವ್ರಿಗೆ ರೇಟ್ ಆಫ್ ಕಾಸ್ಟ್ ವರ್ತ್ ಆಗುತ್ತೆ, ಮತ್ತೆ ಅವ್ರಿಗೆ ಜಾಗನೂ ಸೇವ್ ಆಗುತ್ತೆ. ಸರ್ ನಮ್ಮ ಹತ್ರ ಸ್ಟಾರ್ಟಿಂಗು ಹೊಸ ಮಿಷಿನ್ಸ್ ಬೇಕು ಅಂದ್ರೆ 5,500 ಸಿಗುತ್ತೆ. ಓಕೆ. ಟೈಲರಿಂಗ್ ಮಷಿನ್ಸ್. ಓಕೆ. ಸೆಕೆಂಡ್ಸ್ ನೋಡ್ತೀನಿ ಅಂತಂದ್ರೆ 2,500 ರೂಪಾಯಿಂದ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಗುತ್ತೆ. ಅದಕ್ಕೂ 6 ತಿಂಗಳು ವಾರಂಟಿ ಇರುತ್ತೆ, ಸರ್ವಿಸ್ ಫ್ರೀ ಇರುತ್ತೆ. ಹೌದಾ ಮೇಡಮ್? ಎಂಬ್ರಾಯ್ಡ್ರಿ ಮಿಷಿನ್ ಲೇಟೆಸ್ಟ್ ಆಗಿ ಎಂಬ್ರಾಯ್ಡ್ರಿ ಮಿಷಿನ್ ಬಂದ್ಬಿಟ್ಟು ಇದ್ರಲ್ಲಿ HSW 5G ಅಂತ ಇದು ಲೇಟೆಸ್ಟ್ ಫೀಚರ್ಸ್ ಇದೆ. ವಿತ್ ಅಪ್ಗ್ರೇಡೆಡ್ ವರ್ಷನ್ಸ್ ಇದೆ. ಸರಿ ಮೇಡಮ್. ಇದರಲ್ಲಿ ನಿಮ್ಗೆ ತುಂಬಾ ಫೀಚರ್ಸ್ ಅಪ್ಡೇಟ್ ಆಗಿದೆ. HSW ಅನ್ನೋದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರೋದ್ರಿಂದ ಇದರಲ್ಲಿ ಇರೋ ಫೀಚರ್ಸ್ ಆಪ್ಷನ್ಸ್ ನಿಮ್ಗೆ ಬೇರೆ ಯಾವ್ದೇ ಮಿಷಿನ್ ಅಲ್ಲಿ ಅವೈಲಬಿಲಿಟಿ ಇರಲ್ಲ. ಈಗ 5G ಇದೆ, 4G 6G 7G ಅಂತ ತುಂಬಾ ಮಾರ್ಕೆಟಿಂಗ್ ಅಲ್ಲಿ ನೋಡಿರ್ತಾರೆ ಕಸ್ಟಮರ್ಸ್. ಬಟ್ ನಾನು ಅವ್ರಿಗೆ ಹೇಳೋದೇನು ಅಂತಂದ್ರೆ 5G ಏನ್ ಫೀಚರ್ಸ್ ಇದೆ, ಬೇರೆದ್ರಲ್ಲಿ ಏನ್ ಫೀಚರ್ಸ್ ಇದೆ, ಏನ್ ಚೇಂಜಸ್ ಇದೆ ಅನ್ನೋದು ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಸೊ ಸುಮ್ನೆ 5G 6G 7G ಅಂತ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಫೀಚರ್ಸ್ ಏನ್ ಬಂದಿದೆ ಅದ್ರಲ್ಲಿ ಏನ್ ಚೇಂಜಸ್ ಇದೆ, ಸೊ ಏನ್ ಕ್ವಾಲಿಟಿ ಚೇಂಜಸ್ ಬರುತ್ತೆ, ಆಪ್ಷನ್ ಚೇಂಜಸ್ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ಅವರು ಬೈ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಒಂದು. ಆಮೇಲೆ ಇದ್ರಲ್ಲೇ ನಿಮ್ಗೆ ಯಾವ್ದೇ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡ್ರು ನಿಮ್ಗೆ ಮೇನ್ ಫ್ರೇಮ್ ಜೊತೆ 5 ಗಾರ್ಮೆಂಟ್ ಫ್ರೇಮ್ ಬರುತ್ತೆ. ಸರ್ ಎಂಬ್ರಾಯ್ಡ್ರಿ ಜೊತೆಗೆ ಈ ತರ ಗಾರ್ಮೆಂಟ್ ಫ್ರೇಮ್ ಅಂತ ಈ ಫ್ರೇಮ್ಸ್ ಬಂದ್ಬಿಟ್ಟು ನಮ್ಗೆ ಲೋಗೋಸ್, ಪಾಕೆಟ್ ಎಂಬ್ರಾಯ್ಡ್ರಿ, ಜಾಕೆಟ್ ಎಂಬ್ರಾಯ್ಡ್ರಿ, ಆಮೇಲೆ ಟಿ ಶರ್ಟ್ಸ್ಗೆ, ಶರ್ಟ್ಸ್ಗೆ ಮಾಡೋಕೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಈ ಫ್ರೇಮ್ ನ ಯೂಸ್ ಮಾಡ್ತಾ ಇದೀವಿ. ಇದು ಮಷಿನ್ ಜೊತೆನೆ ಫ್ರೀ ಬರುತ್ತೆ. ಯಾವ್ದೇ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತಗೊಂಡ್ರೆ ಆ ಮಷಿನ್ ಅಲ್ಲಿ ನಿಮ್ಗೆ ಈ ತರ ಫ್ರೇಮ್ಸ್, ಆಮೇಲೆ ಇದು ಮೇನ್ ಫ್ರೇಮ್, ಆಮೇಲೆ ನಿಮ್ಗೆ ಒಂದು ಬಾಬಿನ್ ವೈಂಡಿಂಗ್ ಮಿಷಿನ್, ಅದೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಜೊತೆ ಸೆಟ್ಟೇ ಬರುತ್ತೆ. ಸೊ ಅದನ್ನ ನೀವು ಸಪರೇಟ್ ಆಗಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ಈ ಫ್ರೇಮ್ಗಳನ್ನು ಅಷ್ಟೇ, ಇದು ಸೆಟ್ ಆಫ್ 5 ಫ್ರೇಮ್ ಬರುತ್ತೆ ಸೈಜ್ ವೈಸ್ ಅಲ್ಲಿ ನಿಮ್ಗೆ. ಸೊ ಇದು ನಿಮ್ಗೆ ಎಂಬ್ರಾಯ್ಡ್ರಿ ಮಿಷಿನ್ಸ್ ಅಲ್ಲಿ ಬಂದ್ಬಿಟ್ಟು ಓನ್ಲಿ ಬ್ಲೌಸ್ ಮಾಡ್ಬೇಕಂತ ಏನಿರಲ್ಲ. ಬ್ಲೌಸ್, ಕುರ್ತಾ, ಲೋಗೋಸ್, ಸ್ಯಾರಿ ಪಲ್ಲು, ಎಂಬ್ರಾಯ್ಡ್ರಿ ಯಾವ ತರ ಬೇಕಾದ್ರೂ ಮಾಡ್ಬೋದು. ಒಂದ್ಸರಿ ನಾವು ಡಿಸೈನ್ ಸೆಲೆಕ್ಟ್ ಮಾಡಿ ಸೆಟ್ಟಿಂಗ್ ಮಾಡಿ ಇದರಲ್ಲಿ ನಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಬರುತ್ತೆ 5G ಅಲ್ಲಿ. ಏನಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಏನಕ್ಕೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಯಾವ್ದೇ ಒಂದು ಡಿಸೈನ್ ತಗೊಂಡ್ರೆ ನಮ್ಗೆ ಎಂಬ್ರಾಯ್ಡ್ರಿ ಕಂಪ್ಲೀಟ್ ಆಗೋವರೆಗೂ ಅದು ಔಟ್ಪುಟ್ ಯಾವ ತರ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ನಮ್ದು 5G ಮಿಷಿನ್ ಅಲ್ಲಿ ಆ ತರ ಇರಲ್ಲ. ಸೊ ಬಿಫೋರ್ ನನ್ಗೆ ಫ್ಯಾಬ್ರಿಕ್ ಈಗ ವೈಟ್ ಇದೆ, ನಾನು ವೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಜಸ್ಟ್ ಬೇರೆ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ, ಬ್ಯಾಕ್ ಗ್ರೌಂಡ್ ಗ್ರೀನ್. ಸೊ ಈ ಗ್ರೀನ್ ಮೇಲೆ ಈ ಕಲರ್ ಕಾಂಬಿನೇಷನ್ಸ್ ಕೊಟ್ರೆ ಯಾವ ತರ ಡಿಸೈನ್ ಔಟ್ಪುಟ್ ಬರುತ್ತೆ ಅಂತೇಳಿ ಬಿಫೋರ್ ಎಂಬ್ರಾಯ್ಡ್ರಿ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೆ ನಾವು ನೋಡ್ಕೋತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಕೆಲವೊಂದು ಕಲರ್ ಕಾಂಬಿನೇಷನ್ ಚಾಯ್ಸ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಸ್ಟಮರ್ಗೂ ನಾವು ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು, ನೋಡಿ ಈ ತರ ಕಲರ್ ಕೊಟ್ರೆ ಈ ತರ ಕಾಣಿಸುತ್ತೆ, ನಿಮ್ ಡಿಸೈನ್ ಈ ತರ ಬರುತ್ತೆ ಅಂತ ಬಿಫೋರ್ ಎಂಬ್ರಾಯ್ಡ್ರಿನ ನಾವು ಅವ್ರಿಗೆ ತಿಳಿಸ್ಕೊಡ್ಬೋದು. ಅಂದಾಗೆ ಈಗ 5G ಅಲ್ಲಿ ನಿಮ್ಗೆ ತುಂಬಾ ಫೀಚರ್ಸ್ ಅಪ್ಡೇಟ್ ಆಗಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಅದ್ರಲ್ಲಿ ಏನೇನಿದೆ ಅಂದ್ರೆ ಫೋಟೋ ಇಂಟು ಎಂಬ್ರಾಯ್ಡ್ರಿ ಮಾಡ್ಬೋದು, ಇಂಚಸ್ ಇಂಟು MM ಮಾಡ್ಕೋಬಹುದು. ಮೇನ್ ಆಗಿ ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಟೆಕ್ಷನ್ ಕೊಟ್ಟಿದೀವಿ. ಇದರಲ್ಲಿ ಚೇಂಜಸ್ ಆಗಿದೆ. ಏನೇ ಹೈ ವೋಲ್ಟೇಜ್, ಲೋ ವೋಲ್ಟೇಜ್ ಬಂದ್ರು ಆಟೋಮೆಟಿಕ್ ಮಿಷಿನ್ ಆಫ್ ಆಗುತ್ತೆ, ನಾರ್ಮಲ್ ವೋಲ್ಟೇಜ್ ಬಂದ್ರೆ ಆಟೋಮೆಟಿಕ್ ಮಿಷಿನ್ ಆನ್ ಆಗುತ್ತೆ. ಈಗ ಈ ಮಿಷಿನ್ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಸರ್? ಇದು ನಾರ್ಮಲಿ ಮನೇಲಿ ನನಗೆ ಕಟಿಂಗ್, ಸ್ಟಿಚಿಂಗ್ ಏನು ಗೊತ್ತಿಲ್ಲ, ಟೈಲರಿಂಗ್ ನಾಲೆಡ್ಜ್ ಇಲ್ಲ ಅನ್ನೋರು ಮಿಷಿನ್ ತಗೊಂಡು ಅವರು ಬರೀ ಜಸ್ಟ್ ಟೈಲರ್ ಆರ್ಡರ್ ತಗೊಂಡು ಎಂಬ್ರಾಯ್ಡ್ರಿ ಮಾಡ್ಕೋಬಹುದು. ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳುಗಳು ನೋಡ್ಕೊಂಡು, ಅವ್ರದ್ದೇ ಆದ ಫ್ಯಾಮಿಲಿಗೆ ಸ್ವಲ್ಪ ಸಹಾಯ ಮಾಡ್ಕೊಂಡು ಮಾಡ್ಬೋದು. ನಿಮ್ಗೆ ಈ ಮಿಷಿನ್ ತಗೊಂಡ್ರು, ಈಗ ಈ ತರದೆಲ್ಲ ಮನೇಲಿ ಇಟ್ಕೊಂಡೆ ಮಾಡಬಹುದು ಅಂತ ಅಂದ್ರಿ. ಈಗ ಇವರಿಗೆ ಆರ್ಡರ್ಸ್ ಗಳನ್ನ ಹೇಗೆ ಇವರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ? ಆರ್ಡರ್ಸ್ ಯಾರ್ಯಾರ ಹತ್ರದಿಂದ ಸಿಗುತ್ತೆ? ಆರ್ಡರ್ಸ್ ಅಂದ್ರೆ ಟೈಲರ್ ಆರ್ಡರ್ ಸಿಗುತ್ತೆ. ಇವಾಗ ಸಮ್ಮರ್ ಅಲ್ಲಿ ನಮ್ಗೆ ಯೂನಿಫಾರ್ಮ್ ಆರ್ಡರ್ಸ್ ತಗೋಬಹುದು, ಸ್ಕೂಲ್ ಗಳಿಗೆ ಹೋಗಿ ಲೋಗೋಸ್ ಗಳ ಆರ್ಡರ್ಸ್ ತಗೋಬಹುದು. ಆಮೇಲೆ ಈಗ ನಮ್ಮ ಹತ್ರ ಯಾರ್ಯಾರು ಮಿಷಿನ್ ಪರ್ಚೇಸ್ ಮಾಡ್ತಿದ್ದಾರೆ ಅವರಿಗೆಲ್ಲ ನಾವೇ ಅವ್ರದ್ದು ಪ್ಲೇಸ್ ಗೆ ಹೋಗ್ಬಿಟ್ಟು ವಿಡಿಯೋ ಕವರೇಜ್ ಮಾಡ್ಬಿಟ್ಟು ಈ ತರ ನಮ್ ಕಸ್ಟಮರ್ ಈ ಪ್ಲೇಸ್ ಅಲ್ಲಿ ಇದಾರೆ ಈ ತರ ಅಂತ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ಕೊಡ್ತಾ ಇದೀವಿ. ಇವಾಗ ಲೇಟೆಸ್ಟ್ ಆಗಿ ಅದು ಸ್ಟಾರ್ಟ್ ಮಾಡಿದೀವಿ. ಅದೇ ಇವಾಗ ನೀವು ಹೇಳೋದು ಪ್ರಕಾರ ನನ್ಗನ್ನಿಸ್ತಾ ಇದೆ, ಈಗ ಒಂದು ಬೊಟಿಕ್ ಶಾಪ್ ಇದೆ, ಬೊಟಿಕ್ ಶಾಪ್ ಅಲ್ಲಿ ಹ್ಯಾಂಡ್ ವರ್ಕ್ಸ್ ಮಾಡೋ ಅಂತ ಲೇಬರ್ಸ್ಗಳು ಇರ್ತಾರೆ. ಸಪೋಸ್ ಜಾಬ್ಗಳು ಜಾಸ್ತಿ ಇದ್ದಾಗ, ವರ್ಕ್ಸ್ಗಳು ಜಾಸ್ತಿ ಇದ್ದಾಗ, ಅಥವಾ ಅವ್ರಿಗೆ ಏನಾದ್ರು ರಜೆ ಮೇಲೆ ಹೋದಾಗ ಈ ಮಿಷಿನ್ ತುಂಬಾ ಉಪಯೋಗ ಆಗುತ್ತೆ. ಏನಕ್ಕೆ ಅಂದ್ರೆ ಈಗ
ಹ್ಯಾಂಡ್ ವರ್ಕ್ ಮಾಡ್ತಾ ಇರ್ತಾರೆ, ಆರ್ಡರ್ಸ್ ತುಂಬಾ ತಗೊಂಡ್ಬಿಟ್ಟಿರ್ತೀರಾ. ಸೊ ಆ ಟೈಮಲ್ಲಿ ಅವ್ರ ಊರಿಗೆ ಹೋದಾಗ ಒಂದೊಂದ್ ತಿಂಗಳಾದ್ರೂ ಬರಲ್ಲ. ಅವಾಗ ಏನಾಗುತ್ತೆ, ಈ ಮಷಿನ್ ನಿಮ್ಮಲ್ಲಿ ಇದ್ರೆ ಒಂದ್ಸರಿ ಡಿಸೈನ್ ನೀವು ಸೆಟ್ ಮಾಡ್ಬಿಟ್ಟು ಎಲ್ಲಾ ಸೆಟ್ಟಿಂಗ್ ನೋಡ್ಕೊಂಡು ಓಕೆ ಮಾಡೋರು ಇದ್ರ ಪಾಡಿಗೆ ವರ್ಕ್ ಮಾಡ್ತಾ ಇರುತ್ತೆ. ನೀವು ಬೇರೆ ವರ್ಕ್ಗಳು ತಗೋಬಹುದು, ಆರ್ಡರ್ಸ್ ಅಟೆಂಡ್ ಮಾಡ್ಬೋದು, ಕಸ್ಟಮರ್ ಅಟೆಂಡ್ ಮಾಡ್ಕೋಬಹುದು, ಇಲ್ಲಿ ನೀವೇ ಆಪರೇಟ್ ಮಾಡ್ಬೋದು. ಅದಕ್ಕೊಬ್ರು ಲೇಬರ್ ಬೇಕಾಗಿರಲ್ಲ, ಏನಕ್ಕೆ ಓನ್ಲಿ ಸೆಟ್ಟಿಂಗ್ ಮಾಡ್ಬೇಕಾಗತ್ತೆ. ಪರ್ ಡೇ ಏನಿಲ್ಲ ಅಂತಂದ್ರು 2 ರಿಂದ 3 ಸಾವಿರ ರೂಪಾಯಿ ಆರಾಮಾಗಿ ಅರ್ನ್ ಮಾಡ್ಬೋದು. ಮೇನ್ ಆಗಿ ಮಾಡ್ಬೋದು, ಮಾಡಕ್ ಆಗಲ್ಲ ಅಂತೇನಿಲ್ಲ, ಬಟ್ ಅದೇ ತರ ಆರ್ಡರ್ಗಳು ತಗೊಂಡು ನಾವು ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ವರ್ಕ್ ಮಾಡ್ತೀನಿ ಅಂದ್ರೆ 3 ರಿಂದ 4 ಬ್ಲೌಸ್ ಪರ್ ಡೇ ಆರಾಮಾಗಿ ಮಾಡ್ತಾ ಇದಾರಲ್ಲ ಮೇಡಮ್. ಓಕೆ, ಇವಾಗ ಒಂದ್ 2 ರಿಂದ 3 ಸಾವಿರ ರೂಪಾಯಿ ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿದ್ರಿ. ಇದರಿಂದ ಈ ಮಿಷಿನ್ ಕಾಸ್ಟ್ ಎಷ್ಟು ಬರ್ಬೋದು? ಈ ತರ ಮಿಷಿನ್ಸ್ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಸ್ಟಾರ್ಟಿಂಗ್ ಮಲ್ಟಿ ನೀಡಲ್ ಬೇಕಂದ್ರೆ 2,80,000 ಇಂದ ಸಿಗುತ್ತೆ. ಅದ್ರಲ್ಲೂ ನಮ್ಗೆ ಸಿಂಗರ್ ಉಷಾದಲ್ಲಿ ಸಿಗುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ 1,30,000 ಇಂದ ಸಿಗುತ್ತೆ. ಸಿಂಗಲ್ ನೀಡಲ್ ಬರುತ್ತೆ. ಅದೂ ನಿಮ್ಗೆ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ, ವಾರಂಟಿ ಸರ್ವಿಸ್ ಎಲ್ಲ ನಮ್ದೇ ಇರುತ್ತೆ. ಓಕೆ ಮೇಡಮ್, ಇವಾಗ ಒಬ್ರು ಒಂದಷ್ಟು ಜನ ಏನಂದ್ರೆ ಮನೇಲಿರೋ ಮಹಿಳೆಯರು ನಾವು ಈ ತರ ಮಿಷಿನ್ ಹಾಕೋಬೇಕು, ನಮ್ಗೆ ಅಷ್ಟು ಬಡ್ಜೆಟ್ ಇಲ್ಲ, ನಮ್ಮ ಹತ್ರ ಒಂದಷ್ಟು ಬಡ್ಜೆಟ್ ಇದೆ, ನಮಗೆ ಲೋನ್ ಫೆಸಿಲಿಟೀಸ್ ಏನಾದ್ರು ಮಾಡ್ಕೊಡ್ತೀರಾ? ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಆಮೇಲೆ ಗವರ್ಮೆಂಟ್ ಇಂದ PMEGP ಮುದ್ರಾ ಲೋನ್ ಅಂತ ಸ್ಕೀಮ್ ಬಿಟ್ಟಿದ್ದಾರೆ. ಸೊ ಆತರ ಅದ್ರ ಮುಖಾಂತರನು ಅವ್ರು ತಗೋಬಹುದು. ಸೊ ಅದಕ್ಕೆ ಬೇಕಾಗಿರೋ ಡೀಟೇಲ್ಸ್ ನಮ್ಮಲ್ಲಿ ಬಂದ್ರೆ ಅವ್ರಿಗೆ ನೀವು ಗೈಡ್ ಮಾಡಿ. ಓಕೆ, ಈ ಮಿಷಿನ್ ತಗೊಂಡ್ರು ನಾಲೆಡ್ಜ್ ಇಲ್ಲ ಅವರಿಗೆ, ವಿತೌಟ್ ಎನಿ ಟೈಲರಿಂಗ್ ನಾಲೆಡ್ಜ್, ವಿತೌಟ್ ಎನಿ ಇದು ಜಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರು ಇದರಲ್ಲಿ ಮಾಡ್ಬೋದು. ಏನಕ್ಕೆ ಪ್ರತಿಯೊಂದು ಬ್ಯಾಕ್ ಎಂಡ್ ಸಪೋರ್ಟ್ ಆಗಿ ನಾವ್ ಇರ್ತೀವಿ. ಅವ್ರಿಗೆ ಟ್ರೈನಿಂಗ್ ಆಗ್ಲಿ, ಸರ್ವಿಸ್ ಆಗ್ಲಿ, ಅವ್ರ ಡೋರ್ ಸ್ಟೆಪ್ ಹೋಗ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲ ಇದ್ರು ಅವ್ರ ಮನೆಗೆ ಡೋರ್ ಡೆಲಿವರಿ ಇರುತ್ತೆ, ಡೋರ್ ಸರ್ವಿಸ್ ಇರುತ್ತೆ, ಟ್ರೈನಿಂಗು ಅಲ್ಲೇ ಇರುತ್ತೆ ಅವ್ರಿಗೆ. ಓಕೆ ಮೇಡಮ್, ಸೂಪರ್ ಮೇಡಮ್. ನೆಕ್ಸ್ಟ್ ಮಿಷಿನ್ ಬಗ್ಗೆ ಏನಾದ್ರು ಹೇಳ್ತೀರಾ? ಬನ್ನಿ ಮೇಡಮ್. ಇದರಲ್ಲೇ ಬಂದ್ರೆ ನಿಮ್ಗೆ ನೆಕ್ಸ್ಟ್ TTD ಅಂತ ಸಿಗುತ್ತೆ. TTD ಬಂದ್ಬಿಟ್ಟು ನಿಮ್ಗೆ HSW ಅವ್ರದ್ದು ಇದನ್ನುವೆ. ಇದರಲ್ಲಿ ನಿಮ್ಗೆ 2032, 1216 ಮಾಡೆಲ್, ಇದರಲ್ಲಿ ಒಂದು 3 ಮಾಡೆಲ್ಸ್ ಅವೈಲೇಬಿಲಿಟಿ ಇದೆ. ಅದ್ ಬಿಟ್ರೆ ನೆಕ್ಸ್ಟ್ ಓವರ್ಲಾಕ್ ಸಿಗುತ್ತೆ. ಅವಾಗ್ಲೇ ನಿಮ್ಗೆ ಹೇಳಿದ್ನಲ್ಲ ಓವರ್ಲಾಕ್. ಆಮೇಲೆ ಇವಾಗ ಲೇಟೆಸ್ಟ್ ಆಗಿ ಸಿಂಗರ್ ಅಲ್ಲೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಲಾಂಚ್ ಮಾಡಿದ್ದಾರೆ. ಸೊ ಇದು ಸಿಂಗರ್ ಮಷೀನ್. ಸಿಂಪಲ್ ಮಿಷಿನ್. ಸಿಂಪಲ್ ಆಗಿ ಈಗ ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ, ನಮ್ಗೆ ಹೆವಿ ಬಜೆಟ್ ಇನ್ವೆಸ್ಟ್ಮೆಂಟ್ ಆಗಲ್ಲ ಅನ್ನೋರು ಈ ಸಿಂಗರ್ ಮಷೀನ್ ತಗೊಂಡು ಇದರಲ್ಲಿ ಕಂಪಲ್ಸರಿ ಜರಿ ಯೂಸ್ ಮಾಡ್ಬೋದು. ಜರಿ ಹೌದು, ಮೇನ್ ಇಂಪಾರ್ಟೆಂಟ್ ಎಂಬ್ರಾಯ್ಡರಿಗೆ ಜರಿ ಕೇಳ್ತಾರೆ ಎಲ್ಲಾರು. ಸೊ ಜರಿನ ಯೂಸ್ ಮಾಡ್ಕೊಂಡು ಆರಾಮಾಗಿ ಅವರು ಮನೆಯಲ್ಲೇ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಅವ್ರು ಮಾಡ್ಕೊಂಡು ಹೋಗ್ಬೋದು. ಇದಕ್ಕೂ ಡೋರ್ ಸ್ಟೆಪ್ ವಾರಂಟಿ ಸರ್ವಿಸ್ ಇರುತ್ತೆ. ಹೌದು ಸರ್. ಇದುವರೆಗೂ ಯಾವುದೇ ಎಂಬ್ರಾಯ್ಡರಿ ಮಿಷಿನ್ಸ್ ಅಲ್ಲಿ ನಿಮ್ಗೆ ಓನ್ಲಿ ಎಂಬ್ರಾಯ್ಡರಿ ಮಾತ್ರ ಸಿಗ್ತಾ ಇತ್ತು. ಬಟ್ ಇವಾಗ ನಾವು ಸಿಂಗರ್ ಅಲ್ಲಿ ಲಾಂಚ್ ಮಾಡಿರೋ ಮಿಷಿನ್ ಅಲ್ಲಿ ವಿತ್ ಸ್ಟಿಚಿಂಗ್ ಬರುತ್ತೆ, ಜಿಗ್ಜಾಗ್ ಬರುತ್ತೆ. ಇಷ್ಟು ಡಿಸೈನ್ಸ್ ಏನಿದೆಯಲ್ಲ ಇದೆಲ್ಲ ಪ್ಯಾಟರ್ನ್ಸ್, ಇದು ಡಿಸೈನ್ ಪ್ಯಾಟರ್ನ್ಸ್. ಹೌದು, ಈ ತರ ಪ್ಯಾಟರ್ನ್ಸ್ ಇರುತ್ತೆ ವಿತ್ ಎಂಬ್ರಾಯ್ಡರಿ. ಅಂದ್ರೆ ಆಲ್ ಇನ್ ಒನ್. ಇವಾಗ ಸುಮಾರು ಕಸ್ಟಮರ್ ಕೇಳ್ತಾ ಇದ್ರು ಮಲ್ಟಿ ಆಪ್ಷನ್ಸ್ ಇರೋ ಮಿಷಿನ್ಸ್ ಬೇಕು, ಎಲ್ಲ ನನ್ಗೆ ಒಂದೇ ಮಿಷಿನ್ ಅಲ್ಲಿ ಎಲ್ಲ ಅವೈಲೇಬಿಲಿಟಿ ಬೇಕು ಅಂತ. ಸೊ ಅಂತವ್ರಿಗೆ ಈ ಮಿಷಿನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಏನ್ ಕಾಸ್ಟ್ ಬರುತ್ತೆ? ಇದೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ 1,30,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ಎಂಬ್ರಾಯ್ಡರಿ ಮಿಷಿನ್ ತಗೊಂಡಾದ್ಮೇಲೆ ಅವ್ರಿಗೆ ಕಸ್ಟಮೈಸೇಷನ್ ಡಿಸೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ನಾವು ಎಷ್ಟೇ ಸಾವಿರ ಡಿಸೈನ್ಸ್ ಕೊಟ್ಟರು ಕಸ್ಟಮರ್ ಕೇಳೋ ಡಿಸೈನ್ಸ್ ನಾವು ಮಾಡ್ಕೊಡ್ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರನೇ ಕಸ್ಟಮೈಸೇಷನ್ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀವಿ HSW ಇಂದ ನಾವು ಕಂಪ್ನಿಯಿಂದ. ಸೊ ಅದರಲ್ಲಿ ಅವ್ರಿಗೆ ಎವ್ರಿ ಮಂತ್ 10 to 15 ಡಿಸೈನ್ ಅಪ್ಲಿಕೇಶನ್ ಆಡ್ ಆಗುತ್ತೆ. ಅವ್ರಿಗೆ ಯಾರೇ HSW ಮಿಷಿನ್ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಫ್ರೀ ಇರುತ್ತೆ. ಅದ್ರ ಜೊತೆ ಕಸ್ಟಮೈಸೇಷನ್ ಆರ್ಡರ್ ಇದ್ರೆ ನಾವೇ ನಿಮ್ಗೆ ಕಸ್ಟಮೈಸೇಷನ್ ಇಲ್ಲೇ ನಮ್ಗೆ ಗ್ರೂಪ್ ಮಾಡಿರ್ತೀವಿ. ಅದ್ರಲ್ಲಿ ಏನೇ ಡೌಟ್ ಇದ್ರು ನೀವು ನಮ್ಗೆ ಆ ಡಿಸೈನ್ ನೀವು ಪೋಸ್ಟ್ ಮಾಡಿದ್ರೆ, ಲೈಕ್ ವಾಟ್ಸಪ್ ಅಲ್ಲಿ ಈ ತರ ಡಿಸೈನ್ ಬೇಕು ಅಂದ್ರೆ ಡೆವಲಪ್ ಮಾಡಕ್ಕೆ ನಮ್ಮಲ್ಲಿ ಡಿಸೈನರ್ಸ್ ಇಲ್ಲೇ ಇರ್ತಾರೆ. ಸೊ ಅವ್ರಿಗೆ ಯಾವ್ದೇ ತರ ಡಿಸೈನ್ಸ್ ಬೇಕು ಅಂದ್ರೆ 1 day ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಹೌದು ಸರ್, ಎಲ್ಲದನ್ನು. ಇನ್ ಕೇಸ್ ಇಲ್ಲ ನಮ್ಗೆ ಸಾಫ್ಟ್ವೇರ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಸಾಫ್ಟ್ವೇರ್ ಕಲಿತೀನಿ ಅಂದ್ರೆ ಅವ್ರಿಗೆ ಆನ್ಲೈನ್ ಆಫ್ಲೈನ್ ಕಂಪ್ಯೂಟರ್ ಎಂಬ್ರಾಯ್ಡರಿ ಸಾಫ್ಟ್ವೇರ್ ಡಿಸೈನಿಂಗು ನಾವು ಮಾಡೋದು ಯಾವ ತರ ಅಂತಾನು ಹೇಳ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಲೈಕ್ ಥ್ರೆಡ್ಸ್, ಆಮೇಲೆ ಕ್ಯಾನ್ವಾಸ್, ಏನೇ ಮೆಟೀರಿಯಲ್ಸ್, ಸ್ಟೋನ್ಸ್, ಬೀಡ್ಸ್ ಏನೇ ಬೇಕು ಅವೈಲೇಬಲ್ ಇದೆ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ 5G ಅಲ್ಲಿ ಫೋಟೋ ಇಂಟು ಎಂಬ್ರಾಯ್ಡರಿ ಕನ್ವರ್ಷನ್ ಹೇಳೋದಲ್ಲ. ಸೊ ಅದನ್ನು ನೋಡಿ, ಈ ತರ ಫೋಟೋ ಇಂಟು ಎಂಬ್ರಾಯ್ಡರಿ ಒಂದು JPG ಫಾರ್ಮೇಟ್ ಇದ್ರೆ ಯಾವ ತರ ಫೋಟೋ ಇಂಟು ಎಂಬ್ರಾಯ್ಡರಿ ಮಾಡಿದ್ರೆ ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ಇಲ್ಲಿ ಸ್ವಲ್ಪ ಸ್ಯಾಂಪಲ್ಸ್ ಮಾಡಿ ಹಾಕಿದೀವಿ. ನಾನೇ ಕೇಳಬೇಕು ಅಂತಿದ್ದೆ, ಇದೆಲ್ಲ ಫುಲ್ ಥ್ರೆಡ್ ಇದೆಲ್ಲ ವರ್ಕ್? ಇದೆಲ್ಲ ಥ್ರೆಡ್ ವರ್ಕ್. ಥ್ರೆಡ್ ವರ್ಕ್ ಅದ್ಭುತವಾಗಿದೆ. ಈ ಕಡೆ ಆಕ್ಚುಲಿ ಇದು ಕೂಡ ಅಷ್ಟೇನೆ ಸರ್. ಈಗ ನಮ್ದಲ್ಲಿ ಫೋಟೋ ಹಾಕಿದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ, ಅದನ್ನೇ ಇಂಟು ಎಂಬ್ರಾಯ್ಡರಿ ಕನ್ವರ್ಟ್ ಮಾಡಿರೋದು ಇದಲ್ಲ. ಹೌದು ಸರ್. ಸೂಪರ್ ಆಗಿದೆ.
ಇದನ್ನು ಫೋಟೋ ಎಂಬ್ರಾಯ್ಡ್ರಿನೇ ಮಾಡಿರೋದು. Okay. ಸೊ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆ, ಬ್ರೈಡ್ ಗ್ರೂಮ್ ಫೋಟೋಸ್ ಹಾಕ್ಬಿಟ್ಟು ಮತ್ತೆ ಎಂಬ್ರಾಯ್ಡ್ರಿ ಮಾಡ್ತೀವಿ. Okay. ಅಪ್ಲಿಕ್ ವರ್ಕ್ ಹೇಳ್ತಾರೆ, ಪ್ಯಾಚ್ ವರ್ಕ್ ಹೇಳ್ತಾರೆ. ಫೋಟೋಸ್ ಅಲ್ಲಿ ಯಾವುದೇ ರೀತಿ ನೀವು ಹ್ಯಾಂಡ್ ವರ್ಕ್ ಅಲ್ಲಿ ಏನೇ ಡಿಸೈನ್ಸ್ ನೀವು ನೋಡ್ತಾ ಇರ್ತೀರಾ ಅದೆಲ್ಲದು ನೀವು ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ಮಾಡ್ಬೋದು. ಅದರದ್ದೆಲ್ಲ ಟೆಕ್ನಿಕ್ಸ್ ಗಳಿರುತ್ತೆ ಅದನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಯಾವ ಡಿಸೈನ್ ಯಾವ ತರ ಮಾಡ್ಬೇಕು ಅಂತ. ಈಗ ಅದೇ ತರ ಈಗ ನಾನು ಮಾಡಿರೋದು ಇಲ್ಲಿ ಪ್ಯಾಚ್ ವರ್ಕೇ ಮಾಡಿದೆ. ಪ್ಯಾಚ್ ವರ್ಕ್ ನ ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿರೋದು ಇದು. ನಾರ್ಮಲ್ ಎಂಬ್ರಾಯ್ಡ್ರಿ ಡಿಸೈನ್ಗೆ ಈಗ ಪ್ಯಾಚ್ ವರ್ಕ್ ಮಾಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಪವರ್ ಮೆಷಿನ್ಸ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬೊಟಿಕ್ಗೂ ಯೂಸ್ ಮಾಡ್ತಾರೆ. ಗಾರ್ಮೆಂಟ್ ಇಂಡಸ್ಟ್ರಿ ಮಾಡ್ಬೇಕು ಇಲ್ಲ ಬೊಟಿಕ್ ಮಾಡ್ತೀನಿ ಅನ್ನೋರ್ಗೆ ಜಾಕ್ ಅಂತ ಇದೆ, ತುಂಬಾ ಲೀಡಿಂಗ್ ಅಲ್ಲಿ ಸೇಲ್ ಆಗ್ತಾ ಇದೆ. ಜಾಕ್ FI-A2B ಅಂತ ಬರುತ್ತೆ. ಇದೆಲ್ಲ ಪವರ್ ಮಿಷಿನ್ ಸಿಗುತ್ತೆ. ಸೊ ಇದ್ರಲ್ಲೂ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಬೇಕು ಅಂತಂದ್ರೆ ಪವರ್ ಮಿಷಿನ್ಸ್ ಅಲ್ಲೂ 8,500 ರೂಪಾಯಿಂದ ಹಳೆ ಮಿಷಿನ್ಸ್ ಅವೈಲಬಿಲಿಟಿ. ಇದು ಹೊಸದು ಎಷ್ಟಾಗುತ್ತೆ? ಹೊಸದು ನಿಮ್ಗೆ ಸ್ಟಾರ್ಟಿಂಗ್ 19,000 ಇಂದ ಸ್ಟಾರ್ಟ್ ಆಗುತ್ತೆ. 19 ಇಂದ ಸ್ಟಾರ್ಟ್ ಆಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ನಮ್ಗೆ ಉಷಾ ಸಿಂಗರ್ ಪೋರ್ಟಬಲ್ ಮಷಿನ್ಸ್ ಬರುತ್ತೆ ಈ ತರ. ಇವಾಗ ತೋರ್ಸೋದಲ್ಲ ಸಿಂಗರ್, ಅದು ಎಂಬ್ರಾಯ್ಡ್ರಿ. ಇದು ಓನ್ಲಿ ಸ್ಟಿಚಿಂಗ್ ಬರುತ್ತೆ, ಬೇಸಿಕ್ ಮಷಿನ್ಸ್. ಇದು ನಿಮ್ಗೆ ಪೋರ್ಟಬಲ್. ಇದ್ರಲ್ಲಿ ಸ್ಟಿಚಿಂಗ್ ಜಿಗ್ಜಾಗ್ ಫಾಲ್ ಸೆಮಿಂಗ್ ಎಲ್ಲ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ ತುಂಬಾ ಮಾಡೆಲ್ಸ್ ಅವೈಲಬಿಲಿಟಿ ಇದೆ. ಇದಕ್ಕೂ ನಿಮ್ಗೆ 2 years ವಾರಂಟಿ, ಸರ್ವಿಸ್ ಫ್ರೀ ಇರುತ್ತೆ. ಸರ್ವಿಸ್ ಫ್ರೀ ಇರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ, ಸ್ಪೇಸ್ ಅವಾಯ್ಡ್ ಆಗುತ್ತೆ, ಮಲ್ಟಿ ಫಂಕ್ಷನ್ಸ್ ಬರುತ್ತೆ. ಚಿಕ್ಕ ಪುಟ್ಟ ಅಫಿಷಿಯಲ್ಸ್ಗೆ ಸ್ಪೇಸ್ ಇಲ್ಲ ನಮ್ಗೆ ಓನ್ಲಿ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ಕೋತೀನಿ ಅನ್ನೋರ್ಗೆ ಈ ಮಷಿನ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ 2 years ಡೋರ್ ಸ್ಟೆಪ್ ವಾರಂಟಿನಿ ಇರೋದ್ರಿಂದ ಸೊ ಅವರು ಎವ್ರಿ ಟೈಮ್ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಕಾಲ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ಮನೆಗೆ ಹೋಗಿ ಸರ್ವಿಸ್ ಮಾಡಿ ಕೊಡ್ತಾರೆ. ಏನ್ ಮೇಡಮ್ ಪ್ರೈಸ್ ಬರುತ್ತೆ? ಇದು ಸ್ಟಾರ್ಟಿಂಗ್ ನಿಮ್ಗೆ 10,500 ಇಂದ ಸ್ಟಾರ್ಟ್ ಆಗುತ್ತೆ. ಕಟಿಂಗ್ ಮಾಸ್ಟರ್ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಮೇಡಮ್ ನೀವು ಕಟಿಂಗ್ ಮಾಸ್ಟರ್ಗಳಿಗೆ ಏನೋ ಒಂದು ಸಂದೇಶ ಕೊಡ್ತಿದ್ದೀರಿ, ಏನ್ ಹೇಳಿ ಮೇಡಮ್? ಸಂದೇಶ ಏನಂತಂದ್ರೆ ಇವಾಗ ತುಂಬಾ ಬಲ್ಕ್ ಆರ್ಡರ್ ಇರುತ್ತೆ. ಹೌದು. ಸೊ ಒಬ್ರು ಇಬ್ರು ಕಟಿಂಗ್ ಮಾಸ್ಟರ್ ಕೈಲಿ ಆರ್ಡರ್ ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಕರೆಕ್ಟ್. ಅವತ್ತು ದಿನ ಆಗಲ್ಲ. ಸೊ ಅದನ್ನ ಬ್ಯಾಕ್ ಎಂಡ್ ಆಗ್ತಾ ಹೋಗುತ್ತೆ. ಇವತ್ತಿನ ನಾಳೆ ನಾಡಿದ್ದು. ಸೊ ಅವತ್ತಿನ ಬಿಸ್ನೆಸ್ ಅವತ್ತೇ ಕಂಪ್ಲೀಟ್ ಆಗ್ಬೇಕು ಅಂದಾಗ ಅವಾಗ ಅವ್ರಿಗೆ ನಾವು ಈ ತರ ಕಟಿಂಗ್ ಟೈಲರಿಂಗ್ ಕ್ಯಾಡ್ ಸಾಫ್ಟ್ವೇರ್ ಅಂತ ಬಂದಿದೆ. ಹೌದು, ಸಾಫ್ಟ್ವೇರ್ ಅಂತ ಬರುತ್ತೆ. ಆಮೇಲೆ ಲೇಸರ್ ಮಿಷಿನ್ ಅಂತ ಬಂದಿದೆ. ಸೊ ಇದ್ರಲ್ಲಿ ನೀವು ಈ ಸಾಫ್ಟ್ವೇರ್ ಮತ್ತೆ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಪರ್ ಡೇ 25 to 30 ಬ್ಲೌಸಸ್ ಮಾಡ್ತಾ ಇದ್ದೀನಿ ಅಂದ್ರೂ ಆರಾಮಾಗಿ ವಿತೌಟ್ ಎನಿ ಟೆನ್ಷನ್ ಇಲ್ದಾನೆ ನೀವು ಬೊಟಿಕ್ ರನ್ ಮಾಡಬಹುದು. ಒಂದು ಆಮೇಲೆ ಬೊಟಿಕ್ ಸ್ಟಾರ್ಟ್ ಮಾಡೋರು ನಾನು ನಿಮ್ಗೆ ಹೇಳಿದೆ, ವಿತೌಟ್ ಕಟಿಂಗ್ ಮಾಸ್ಟರ್ ಬೇಕು ನಮ್ಗೆ, ನಾವು ಜಸ್ಟ್ ಲೇಬರ್ಸ್ ಹೈರ್ ಮಾಡ್ತೀನಿ. ಪ್ಯಾಟ್ರನ್ ನೀವು ತಿಳ್ಕೊಂಡಿರ್ಬೇಕು. ನೀವು ಕಲ್ತಿದ್ರೆ ಮಾತ್ರ ನೀವು ಬೊಟಿಕ್ ರನ್ ಮಾಡಕ್ ಆಗತ್ತೆ. ಲೈಕ್ ಫ್ಯಾಷನ್ ಡಿಸೈನಿಂಗ್ ಏನಾದ್ರು. ಬಟ್ ವಿತೌಟ್ ಫ್ಯಾಷನ್ ಡಿಸೈನಿಂಗ್ ಇದ್ರೂ ಅವರು ಜಸ್ಟ್ ಸಿಸ್ಟಮ್ ಎಂಟ್ರಿ ಮಾಡೋದು ಬಂದಿದ್ರೆ ಸಾಕು. ಯಾಕಂದ್ರೆ ಅವ್ರಿಗೆ ಯಾವ್ದೇ ತರ ಟ್ರೈನಿಂಗ್ ಬೇಕಂದ್ರೆ ನಾವೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ನಮ್ದು ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಯಾವ ತರ ಮೆಷರ್ಮೆಂಟ್ ತಗೋಬೇಕು, ಯಾವ ಕಟಿಂಗಿಗೆ ಯಾವ ತರ ಮೆಷರ್ಮೆಂಟ್ ತಗೊಂಡು ಎಂಟ್ರೀಸ್ ಮಾಡ್ಕೊಂಡು ಅವ್ರಿಗೆ ಸ್ಟಿಚಿಂಗ್ ಮಾಡಬೇಕು, ಪ್ರತಿಯೊಂದು 0 to 1 ಇಂದ ನಾವು ನಿಮ್ಗೆ ಸ್ಟಾರ್ಟ್ ಅಪ್ ಮಾಡ್ತೀವಿ. ಸೊ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಹೋಗಿರ್ಬೇಕು, ಕಲ್ತಿದ್ರೆ ಮಾತ್ರ ನಾನು ಬೊಟಿಕ್ ಮಾಡ್ತೀನಿ, ಟೈಲರಿಂಗ್ ಶಾಪ್ ಮಾಡ್ತೀನಿ ಅನ್ನೋದು ಸುಳ್ಳು. ಇವಾಗ ಎಲ್ಲದಕ್ಕೂ ನಮ್ದೇ ಈ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ನಾವೇ ಹೇಳ್ಕೊಡ್ತೀವಿ. ನೀವೇ ವಿತೌಟ್ ಎನಿ ನಾಲೆಡ್ಜ್ ಬಿಸ್ನೆಸ್ ರನ್ ಮಾಡ್ಬೋದು. ಇದು ಲೇಸರ್ ಮಷೀನ್. ಇದರಲ್ಲಿ ನಾವು ಸಿಸ್ಟಮ್ ಅಲ್ಲಿ ಮೆಷರ್ಮೆಂಟ್ ಎಂಟ್ರಿ ಮಾಡಿದ್ರೆ ಕಸ್ಟಮೈಸ್ ಮೆಷರ್. ಮುಂಚೆ ಇವಾಗ ಅದು ಸ್ವಲ್ಪ ಜನ ಕನ್ಫ್ಯೂಷನ್ ಇದೆ. ಏನಂತಂದ್ರೆ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇರುತ್ತೆ, ಎಲ್ಲಾರ್ದು ಮೆಷರ್ಮೆಂಟ್ ಎಲ್ಲರಿಗೂ ಮ್ಯಾಚ್ ಆಗಲ್ಲ ಅಂತ. ಬಟ್ ಇದು ಆ ತರ ಅಲ್ಲ. ಕಸ್ಟಮೈಸೇಷನ್ ಮೆಷರ್ಮೆಂಟ್ ಇಂಡಿವಿಜುವಲ್ ಆಗಿ ಒಬ್ರೊಬ್ರು ಮೆಷರ್ಮೆಂಟ್ ಎಂಟ್ರಿ ಮಾಡಿ ಕಟಿಂಗ್ ಕೊಟ್ರೆ ಪೇಪರ್ ಪ್ಯಾಟರ್ನ್ ಬರುತ್ತೆ ಒಂದು ಸಾಫ್ಟ್ವೇರ್ ಅಲ್ಲಿ. ಸೊ ಈ ಲೇಸರ್ ಮಿಷಿನ್ ತಗೊಂಡ್ರೆ ಆಟೋಮೆಟಿಕ್ ಫ್ಯಾಬ್ರಿಕ್ ಕಟ್ ಆಗ್ಬಿಡುತ್ತೆ. ಇವಾಗ ಮೇಡಮ್ ಮಾಡ್ತಿದಾರಲ್ಲ? ಹೌದು, ಮೇಡಮ್ ಆಪರೇಟ್ ಮಾಡ್ತಿದ್ದಾರೆ. ಅದು ಡಿಸ್ಪ್ಲೇ ಅಲ್ಲಿ ಇದೆ. ಹೌದು, ಅಲ್ಲಿ ಡಿಸ್ಪ್ಲೇ ಬರುತ್ತೆ. ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಇದೆ ನೋಡಿ. ಇದು ಮಿಷಿನ್, ಇದು ಮಿಷಿನ್ ಹೇಗೆ ಆಪರೇಟ್ ಆಗುತ್ತೆ ಅಂತ ತೋರಿಸ್ತೀರಾ ಮೇಡಮ್? ತೋರಿಸ್ತೀನಿ. ಓಕೆ. ಇದು ನಮ್ಗೆ ಸಿಸ್ಟಮ್ ಅಲ್ಲಿ ಮೆಷರ್ಮೆಂಟ್ ಎಂಟ್ರಿ ಮಾಡ್ತೀವಿ. ಯಾವ ಗಾರ್ಮೆಂಟ್ ಯಾವ್ದು ಸ್ಟೈಲ್, ಲೈಕ್ ಬ್ಯಾಕ್ ಬಟನ್, ಫ್ರಂಟ್ ಬಟನ್, ಸೈಡ್ ಜಿಪ್, ಯಾವ ತರ ಬೇಕು, ಬ್ಲೌಸ್, ಕುರ್ತಾ, ಗೌನ್ಸ್, ಸ್ಕರ್ಟ್ಸ್ ಏನ್ ಬೇಕೋ ನಾವು ಸೆಲೆಕ್ಟ್ ಮಾಡ್ಕೊಂಡು ಮೆಷರ್ಮೆಂಟ್ ಎಂಟ್ರಿ ಮಾಡಿ ಅಲ್ಲಿ ಅಪ್ಡೇಟ್ ಕೊಟ್ರೆ ಒಂದ್ ಈ ತರ ಪೇಪರ್ ಪ್ಯಾಟರ್ನ್ಸ್ ಬರುತ್ತೆ. ಇದು ಬಂದ್ ಹೌದು, ಇದು ಪೇಪರ್ ಪ್ಯಾಟರ್ನ್. ಇದು ಸಾಫ್ಟ್ವೇರ್ ವಿತ್ ಕ್ಯಾಟ್ ಸಾಫ್ಟ್ವೇರ್ ಅಂತ ಬರುತ್ತೆ. 2 ಟೈಪ್ಸ್ ಇರುತ್ತೆ. ಒಂದು ಪೇಪರ್ ಪ್ಯಾಟರ್ನ್ ಬರುತ್ತೆ, ಇನ್ನೊಂದು ಕಟಿಂಗ್ ಬರುತ್ತೆ. ಒಂದ್ಸ ಅಲ್ಲಿ ಎಂಟ್ರಿ ಮಾಡ್ರೆ ಇಲ್ಲಿ ಆಟೋಮೆಟಿಕ್ ಕಟಿಂಗ್ ಆಗ್ಬಿಡುತ್ತೆ. ಜಸ್ಟ್ 30 to 40 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಒಂದು ಗಾರ್ಮೆಂಟ್ ಕಟಿಂಗ್ ರೆಡಿ ಆಗ್ಬಿಡುತ್ತೆ. ಸೊ ಮ್ಯಾನ್ಯುವಲಿ ನಾವು ಕಟ್ ಮಾಡ್ತೀವಿ ಅಂದ್ರೆ half an hour ಬೇಕಾಗುತ್ತೆ. ಸೊ ಅದೇ ತರ ಇದು 30 to 40 ಸೆಕೆಂಡ್ಸ್ ಅಲ್ಲಿ ಒಂದು ಮೆಟೀರಿಯಲ್ ಲೈಕ್ ಬ್ಲೌಸ್ ಆಗ್ಲಿ ಗೌನ್ ಆಗ್ಲಿ ಕಟಿಂಗ್ ಬಂದ್ಬಿಡುತ್ತೆ.
ಇನ್ಕ್ಲೂಡಿಂಗ್ ನೀವು ನಾರ್ಮಲ್ ಮ್ಯಾನ್ಯುವಲಿ ಮಾಡ್ತೀನಿ ಅಂದ್ರೆ +1 ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಮೆಷರ್ಮೆಂಟು ಮತ್ತು ಏನಂದರೆ ಇನ್ಲೇಗೆ ಸ್ಟಿಚ್ಗೆ ಫಿನಿಶಿಂಗಿಗೆ ಬೇಕು ಅಂತ. ಬಟ್ ಇದು ನಮ್ದ್ರಲ್ಲಿ ಏನು ಅಂತಂದರೆ ವಿತ್ ಸೀಮ್ ಲೈನು ನಾಚಸ್ಸು ಎಲ್ಲದೂ ಇದರಲ್ಲಿ ಆ್ಯಡ್ ಆಗಿ ಬಂದ್ಬಿಡುತ್ತೆ. ನಾವು +1 ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೂಪರ್ ಮೇಡಮ್. ಅಪ್ ಟು 8 ಲೇಯರ್ಸ್ವರೆಗೂ ಕಟ್ ಆಗುತ್ತೆ ನೋಡಿ. ನಿಮಗೆ ನೀಟಾಗಿ ಕರೆಕ್ಟಾಗಿ ನೋಡಿ, ಝೂಮ್ ಮಾಡಿಕೊಂಡು ನೋಡಿ. ನಾನು ಆ್ಯಕ್ಚುಲಿ ಝೂಮ್ ಮಾಡಿದ್ದೀನಿ, ಎಷ್ಟು ನೀಟಾಗಿ ಕಟ್ ಮಾಡ್ತಿದ್ದೆ ನೋಡಿ ಫ್ಯಾಬ್ರಿಕ್ಸ್ನ. ಮೇಡಮ್ ಕತ್ರಿಗೆ ಸಾನೆ ಹಿಡಿಯೋದು ಇವೆಲ್ಲ ಇದು ಮಾಡ್ಬಿಟ್ರಿ ಅಂದ್ರೆ ಸರ್ ಈಗ ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನಾವು ಡಿಪೆಂಡೆನ್ಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಡಿಪೆಂಡೆನ್ಸ್ ಕಡಿಮೆ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೊಂಡು ನಾವು ಬಿಸ್ನೆಸ್ ರನ್ ಮಾಡೋದು ಫ್ಯೂಚರ್ ಅಲ್ಲಿ ಒಳ್ಳೇದು. ನೋಡಿ ಇವಾಗ ಯಾವ ತರ ಕಟಿಂಗ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ. ನೋಡಿ ನಾನು ಅವಾಗ್ಲೇ ಹೇಳ್ದಂಗೆ ಇದು ಫೋಲ್ಡಿಂಗ್ ಲೈನ್, ಇದು ನಾಚಸ್ ಬರುತ್ತೆ. ಇಲ್ಲಿ ನಾವು ಎಲ್ಲಿ ಸ್ಲೀವ್ ಮ್ಯಾಚ್ ಮಾಡ್ಕೊಳ್ಳೋಕೆ ಸೆಂಟರ್ ಪಾಯಿಂಟ್ ನಾಚಸ್ ಮ್ಯಾನ್ಯುವಲಿ ಕಟಿಂಗ್ ಅಲ್ಲೂ ಮಾಡ್ಕೋತಾರೆ. ಸೊ ಅದನ್ನು ನಿಮ್ಗೆ ಇಲ್ಲಿ ಲೇಸರ್ ಮಿಷಿನ್ ಅಲ್ಲಿ ಬರುತ್ತೆ. ಇದು ಸ್ಲೀವ್ ಬ್ಯಾಕ್ ಫ್ರಂಟ್, ಇದು ಪಟ್ಟಿ ಕೆಳಗಡೆ ಪ್ಲೇಸ್ ಮಾಡೋದಕ್ಕೆ. ಸೊ ಪ್ರತಿಯೊಂದು ನಿಮ್ಗೆ ಜಸ್ಟ್ 30 to 40 ಸೆಕೆಂಡ್ಸ್ ಅಲ್ಲಿ ಒಂದು ಬ್ಲೌಸ್ ಕಟಿಂಗ್ ಆಗುತ್ತೆ. ಈ ಮಿಷಿನ್ ರೇಟ್ಗಳ ಬಗ್ಗೆ ರೇಟ್ ಬಂದ್ಬಿಟ್ಟು ಇದು ನಿಮ್ಗೆ 4,75,000 ಆಗುತ್ತೆ ಲೇಸರ್ ಮಿಷಿನ್. ಸಾಫ್ಟ್ವೇರ್ ತಗೋತೀನಿ ಅಂತಂದ್ರೆ ಪೇಪರ್ ಪ್ಯಾಟರ್ನ್ ಸಾಫ್ಟ್ವೇರ್ ಬೇಕು ಅಂದ್ರೆ ನಿಮ್ಗೆ 1 lakh ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದೇ ಲೇಡೀಸ್ ವರ್ಕ್ ಮಾಡ್ಬೋದು, ಜೆಂಟ್ಸ್ ವರ್ಕ್ ಮಾಡ್ಬೋದು, ಯೂನಿಫಾರ್ಮ್ಸ್, ಶಾರ್ಟ್ಸ್ ಅದನ್ನು ಮಾಡ್ಬೋದು. 1000+ ಡಿಸೈನ್ಸ್ ನಮ್ಮ ಸಾಫ್ಟ್ವೇರ್ ಅಲ್ಲಿ ಬಿಲ್ಟ್ ಇನ್ ಇರುತ್ತೆ. ಮತ್ತೆ ನ್ಯೂ ಡಿಸೈನ್ಸ್ ಏನಾದ್ರು ಬಂದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಇರುತ್ತೆ. ಸೊ ನಿಮ್ಗೆ ಯಾವ್ದೇ ಗಾರ್ಮೆಂಟ್ ತಗೊಂಡ್ರು ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಂಡು ಯಾವ್ದೇ ಸೈಜು. ಆಮೇಲೆ ನಮ್ದು ಇದು ಹೆಂಗೆ ಅಂದ್ರೆ ಈ ನಮ್ದು ಬಿಸ್ನೆಸ್ ಲೈಕ್ ಈಗ ಸಿವಿಂಗ್ ಮಷಿನ್, ಟೈಲರಿಂಗ್ ಮಿಷಿನ್ ಏನಂದ್ರೆ ನೆವರ್ ಎಂಡೆಡ್ ಟ್ರೆಂಡ್. ಇದು ಏನಕ್ಕೆ ಅಂದ್ರೆ ಅಪ್ಗ್ರೇಡ್ ಆಗ್ತಾ ಇರ್ಬೇಕು ನಾವು ಅಷ್ಟೇ. ಟ್ರೆಂಡ್ ಚೇಂಜ್ ಆದಂಗೆ ನಾವು ಅಪ್ಗ್ರೇಡ್ ಆಗ್ತಾ ಇರ್ತೀವಿ, ಸ್ಟೈಲ್ ಚೇಂಜ್ ಆಗುತ್ತೆ. ಅದು ಬಿಟ್ರೆ ಬೇರೆ ಏನು ಚೇಂಜಸ್ ಆಗಲ್ಲ. ಸರ್ ಇದು ನಮ್ದು ಸರ್ವಿಸ್ ಸೆಂಟರ್. ನೀವು ಯಾವ್ದೇ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಸರ್ವಿಸ್ ನಿಮ್ಗೆ ಇಲ್ಲೇ ಆಗುತ್ತೆ ಪ್ರತಿಯೊಂದು ಮಿಷಿನ್. ಹಾಗೆ ಸ್ಪೇಸ್ ಅವೈಲಬಿಲಿಟಿನೂ ಇಲ್ಲೇ ಸಿಗುತ್ತೆ. ಯಾವ್ದೇ ಸ್ಪೆಷಲ್ ಮಿಷಿನು, ಟೈಲರಿಂಗ್ ಮಿಷಿನು, ಎಂಬ್ರಾಯ್ಡ್ರಿ ಮಿಷಿನ್ ಏನೇ ಸ್ಪೇಸ್ ಬೇಕಾದ್ರೂ ನಿಮ್ಗೆ ಅವೈಲಬಿಲಿಟಿ ಇಲ್ಲಿರುತ್ತೆ. ತೋರಿಸಿ. ಇದೆಲ್ಲ ನಮ್ಮ ಸ್ಪೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪ್ರತಿಯೊಂದು ಮಿಷಿನ್ ಸ್ಪೇಸ್ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಅಂದ್ರೆ ನಿಮ್ಮ ಹತ್ರ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಏನೇ ಒಂದು ಸರ್ವಿಸ್ ನೀಟಾಗಿ ಮಾಡ್ಕೊಟ್ಬಿಡ್ತೀವಿ. ಓಕೆ ಮೇಡಮ್, ನೋಡಿದ್ರಲ್ಲ ಈ ಮಿಷಿನ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮೇಡಮ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ಯಾಕೆ ತಡ, ಈ ಸ್ಕ್ರೀನ್ ಮೇಲೆ ನಾವು ಬರ್ತಿದ್ದೆಲ್ಲ ಆ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ನೀವೇನಾದ್ರು ಬೆಂಗಳೂರಲ್ಲಿ ಇದ್ದರೆ ಬಂದು ಹೋಗಿ, ಇಲ್ಲ ಬೇರೆ ಊರಲ್ಲಿ ಇದ್ದೀರಿ ಅಂತಂದರೆ ಕಾಲ್ ಮಾಡಿ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಬಂದು ಹೋಗೋದಿದ್ರೆ ಬಂದು ಹೋಗ್ಬಿಡಿ. ಯಾಕಂದರೆ ಇವಾಗ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತೂ ತುಂಬ ಈಸಿಯಾಗಿದೆ. ಒಂದು ಸರಿ ಭೇಟಿ ಕೊಡಿ. ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಆಗಲಿಲ್ಲ ಅಂದರೆ ನನ್ನ ಕೇಳಿ. ಇಂಥ ವಿಡಿಯೋಗಳು ನಿಮಗೆ ಅಪ್ಡೇಟಾಗಿ ಬರಬೇಕು ಅಂತಂದರೆ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟಾಗಿ ಬರುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೆ ಈ ವಿಡಿಯೋ ನೀಡಿದೆಯೋ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.